ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ಎಪಿಸೋಡು ಉಡುಪಿಯ ಕೃಷ್ಣ ಮಠದಲ್ಲಿ ಮಾಡುವಂತಹ ಗುಳ್ಳ ಬೋಳು ಹುಳಿ. ಈ ಬೋಳು ಹುಳಿಗೆ ಏನು ಮಸಾಲೆ ರುಬ್ಬೋದಿಲ್ಲ, ಮಸಾಲೆ ಪೌಡ್ರ್ ಹಾಕೋದಿಲ್ಲ. ಅಫ್ಕೋರ್ಸ್ ಪೌಡ್ರ್ ಹಾಕಿನೂ ಮಾಡ್ತಾರೆ, ಅದನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಾಕ್ತೀನಿ. ನಾನು ಮೊನ್ನೆ ಒಂದು ತಿಂಗಳ ಹಿಂದೆ ಹೋದಾಗ ಇದೇ ಬೋಳು ಹುಳಿ ತಿನ್ಕೊಂಡು ಬಂದಿದ್ದೆ. ಸೊ ಇದನ್ನೇ ಪೋಸ್ಟ್ ಮಾಡಬೇಡ ಅಂದ್ಕೊಂಡು, ತುಂಬ ಸಿಂಪಲ್ಲು, ಏನೂ ಇಲ್ಲ ಇದರಲ್ಲಿ. ಖಾಲಿ ಉಪ್ಪು, ಹುಳಿ, ಖಾರ ಹಾಕೋದು. ಖಾರಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದು ಒಗ್ಗರಣೆ, ಅಷ್ಟು ಸಿಂಪಲ್ಲು. ಬೇಳೆನೂ ಹಾಕ್ಬೇಕು ಇದಕ್ಕೆ ಬೇಯಿಸಿದ್ದು. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು, ಅದ್ಭುತ ರುಚಿ. ಇದನ್ನು ಊಟ ಮಾಡ್ತಾಯಿದ್ರೆ, ತಗೊಂಡು ಊಟ ಮಾಡ್ತಾಯಿದ್ರೆ ಅನ್ನ ಖಾಲಿ ಆಗಿದೆ ಗೊತ್ತಾಗೋದಿಲ್ಲ. 2 ತಟ್ಟೆ ಅನ್ನ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಾಗತ್ತೆ. ಈ ರೆಸಿಪಿನ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ. ನಿಮ್ದೇನಾದರೂ ಅನಿಸಿಕೆಗಳು ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬೇರೆ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಾದರೆ ಅದನ್ನು ರಿಕ್ವೆಸ್ಟ್ ಮಾಡಿ ಕಾಮೆಂಟ್ನಲ್ಲಿ. ಮತ್ತು ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಯೂಟ್ಯೂಬಲ್ಲಿ ಇದೇ ರೆಸಿಪಿನ ಪ್ರೆಸೆಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ ಫ್ರೆಂಡ್ಸ್? ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಉಡುಪಿ ಕೃಷ್ಣ ದೇವಸ್ಥಾನದ್ದು ಗುಳ್ಳ ಹುಳಿ ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬ ಸಿಂಪಲು, ಮಸಾಲೆ ರುಬ್ಬೋ ಕೆಲಸ ಇಲ್ಲ, ಏನೂ ಇಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಕಪ್ಪು ತೊಗರಿಬೇಳೆ ನೆನೆಸಿರೋದನ್ನು ಅರ್ಧ ಗಂಟೆ ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಬೇಯಲಿಕ್ಕೆ. ಹಾಗೆ 1/5 ಟೀ ಸ್ಪೂನು ಅರಿಶಿನ ಪುಡಿ, ನೀವು ಮತ್ತು 1/5 ಟೀ ಸ್ಪೂನ್ ಸ್ವಲ್ಪ ಉಪ್ಪು, ಮತ್ತು ನೀವು ಯಾವ ಎಣ್ಣೆ ಅಡುಗೆಗೆ ಬಳಸ್ತೀರೋ ಅದನ್ನು 1 ಟೀ ಸ್ಪೂನ್, ನಾನು ಕಡಲೆ ಎಣ್ಣೆ ಬಳಸೋದು ಅದನ್ನೇ ಹಾಕಿದ್ದೀನಿ. ಕೆಲವು ಸತಿ ಬೇರೆ ಎಣ್ಣೆನೂ ಬಳಸ್ತೀನಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೆದು ಆಗೋ ತನಕ ಕುಕ್ ಮಾಡಿ. ನೋಡಿ, ಇದರಲ್ಲಿ ನಾನು 2 ಇದು ಉಡುಪಿ ಗುಳ್ಳ ಯೂಸ್ ಮಾಡಿದ್ದೀನಿ. ಇದಕ್ಕೆ ನೋಡಿ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಕ್ಕಿದೆ ನೋಡಿ, ಆ ಲೇಬಲ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಸ್ವೀಟ್ ಇದು ತಿನ್ನಲಿಕ್ಕೆ. ನಾನು ತೋರಿಸಿರೋ ಹಾಗೆ ಕಟ್ ಮಾಡಿ. ಈಗ ಇದು ಸ್ವಲ್ಪ ದೊಡ್ಡ ಹೋಳಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಸಣ್ಣ ಹೋಳು ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಹೋಳು ತಿನ್ನೋಕ್ಕೆ ಸಿಗಲ್ಲ. ಅದರಿಂದ ನಾನು ಸ್ವಲ್ಪ ದೊಡ್ಡ ಹೋಳು ಮಾಡಿದ್ದೀನಿ. ನಿಮಗೆ ಸಣ್ಣದು ಬೇಕು ಅಂತ ಅನಿಸಿದ್ರೆ ನೀವು ಸಣ್ಣದು ಮಾಡ್ಕೊಳ್ಳಿ. ನಾನು ದೊಡ್ಡ ಹೋಳಾಗೆ ಇಟ್ಟಿದ್ದೀನಿ. ಈಗ ನೋಡಿ, ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಆ ಬೌಲ್ ನೀರಿಗೆ. ಮತ್ತು ಇದೆಲ್ಲ ಹೋಳನ್ನು ಅದರಲ್ಲಿ ಹಾಕಿ ಒಂದು 5 ಮಿನಿಟ್ಸ್ ಬಿಡ್ತೀನಿ. ಯಾಕಂದರೆ ನಮಗೆ ಒಂದು ಇದಿದೆ ಅಲ್ವಾ, ಅದರಲ್ಲಿ ಕಹಿತನ ಇರುತ್ತೆ ಅಂತ. ಇದರಲ್ಲಿ ಕಹಿತನ ಇರೋದೇ ಇಲ್ಲ. ಇದು ಸ್ವೀಟ್, ಆ್ಯಕ್ಚುಲಿ ಕಹಿ ಇಲ್ಲವೇ ಇಲ್ಲ. ಈಗ ಒಂದು ಬೌಲನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದರಲ್ಲಿ ನಾವು ಕಟ್ ಮಾಡಿರೋವಂಥ ಗುಳ್ಳದ ಹೋಳುಗಳನ್ನೆಲ್ಲ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ನಾನು ನೆಲ್ಲಿಕಾಯಿ ಸೈಜ್ದು ಹುಣಸೆ ಹಣ್ಣನ್ನು ಕಿವುಚಿಬಿಟ್ಟು ಅದರದ್ದು ರಸ ಹಾಕ್ತಾಯಿದ್ದೀನಿ, ಸಣ್ಣ ನೆಲ್ಲಿಕಾಯಿ ಸೈಜು. ಹಾಗೆ ನೋಡಿ, ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು, ಅದಕ್ಕೆ ವೆಜಿಟೇಬಲ್ಗೆ ಮಾತ್ರ. ಆಮೇಲೆ ನಾವು ಬೇಳೆ ಹಾಕಿದ್ಮೇಲೆ ಬೇರೆ ಹಾಕೋಣ. ಮತ್ತು ಅರಿಶಿನ ಪುಡಿ 1/5 ಟೀ ಸ್ಪೂನ್ ಮತ್ತೇನು. ಮತ್ತು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಅದಕ್ಕೆ, ಆಯ್ತಲ್ವಾ? ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಫಸ್ಟು ಒಂಚೂರು ಹಾಕಿದ್ದೆ ಕೆಳಗೆ ವೆಜಿಟೇಬಲ್ ಕುಕ್ ಆಗಲಿಕ್ಕೆ. ಹಾಗೆ 2 ಹಸಿಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕಿದ್ದೀನಿ. ಇದಕ್ಕೆ ಇದು ಬೇಕಲ್ಲ, ಏನು ಖಾರ ಬೇಕಲ್ಲ, ತುಂಬ ಖಾರ ಆಗಬಾರ್ದು, ಇದು ಹದವಾಗಿ ಆಗಬೇಕಿದು ಖಾರ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಕುಕ್ ಮಾಡಲಿಕ್ಕೆ ಇಡಿ. ಇದು ಏನು ಗೊತ್ತಾ, ತುಂಬ ಕುಕ್ ಆಗಬಾರ್ದು, ಕರೆಕ್ಟಾಗಿ ಐಡಿಯಲ್ಲ ಕುಕ್ ಆದರೆ ಸಾಕು. ತುಂಬ ಕುಕ್ ಆಗಿಬಿಟ್ರೆ ಅದು ಮಷಿ ಆಗಿಬಿಟ್ಟು ಎಲ್ಲ ಇದಾಗ್ಬಿಡುತ್ತೆ. ಈಗ ಅದಕ್ಕೆ ಒಂದೇ ಒಂದು ಪೀಸು ಬೆಲ್ಲ ಮಸ್ಟ್ ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಹಾಗೆ ಈಗ ಒಂದು ಸ್ವಲ್ಪ ಉಪ್ಪು ಆವಾಗಲೇ ಹಾಕಿದ್ವಲ್ಲ, ಇವಾಗ ಇನ್ನು ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಬೇಳೆ ಹಾಕ್ತೀವಲ್ಲ ಇವಾಗ ನಾವು ಬೇಯಿಸಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಹಾಕ್ಕೊಂಡು ಇವಾಗ ಒಳ್ಳೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇದಕ್ಕೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್, ಇಷ್ಟೇನೇ ಹಾಕೋದು. ಈಗ ಅದನ್ನು 4ರಿಂದ 5 ನಿಮಿಷ ತನಕ ಚೆನ್ನಾಗಿ ಅದು ಮಿಕ್ಸಾಗಿ ಬರಲಿಕ್ಕೆ ಬಿಡಿ. ಇದರಲ್ಲಿ ಕುಕ್ಕಿಂಗ್ ಆಗೋದೇನೂ ಇಲ್ಲ. ನಾನು ಅದಕ್ಕೆ ಬೇರೆ ಗ್ಯಾಸಲ್ಲಿ ಹಾಕ್ತಾಯಿದ್ದೀನಿ ಪಕ್ಕದಲ್ಲಿ. ಮತ್ತು ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆ ತಯಾರು ಮಾಡೋಣ. 2 ಟೀ ಸ್ಪೂನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಇದನ್ನು ಕೊಬ್ಬರಿ ಎಣ್ಣೆನೇ ಮಾಡೋದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇರೆ ಎಣ್ಣೆ ಹಾಕ್ಕೋಬೋದು. ಇವಾಗ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಹಾಗೆ ಜೀರಿಗೆ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನು. ಹಾಗೆ ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಪ್ರೋಟೋಕಾಲ್ ನಾವು ಹಾಕೋದಿದೆಯಲ್ಲ ಸೌತ್ ಇಂಡಿಯನ್ಸು ಎಲ್ಲದಕ್ಕೂ ಹಾಗೆ ಹಾಕಿ, ಮತ್ತು ಅದಕ್ಕೆ ಹಿಂಗೆ ಪೌಡ್ರು ಒಂದು 2ರಿಂದ 3 ಚಿಟಿಕೆ ಹಾಕ್ಕೊಳ್ಳಿ. ಮತ್ತು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ನಾನು ಪೀಸಸ್ ಮಾಡಿ ಹಾಕಿದ್ದೀನಿ. ಅದನ್ನು ಇವಾಗ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಅಂದರೆ, ಓ ಮೈ ಗಾಡ್. ಇವಾಗ ನೋಡೋಣ ಗುಳ್ಳ ಹೆಂಗಾಗಿದೆ ಅಂತಂದ್ಬಿಟ್ಟು. ನೋಡಿ, ಕುದೀತಾ ಇದೆ ಗುಳ್ಳ. ಈಗ ನಾನು ಇದಕ್ಕೆ ಒಂದು ಮಿಕ್ಸ್ ಕೊಡೋಣ ಒಂದು ಒಳ್ಳೆಯದು.
ಈಗ ಅದಕ್ಕೆ ನಾನು ಕಟ್ ಮಾಡಿರುವಂಥ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕಿ, ಇಲ್ಲದಿದ್ದರೆ ಬೇಡ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ. ಚೆನ್ನಾಗೊಂದು ಮಿಕ್ಸ್ ಕೊಡಿ. ಕರಿಬೇವು ಕೊತ್ತಂಬರಿ ಎರಡೂ ಒಟ್ಟಿಗೆ, ಕರಿಬೇವು ಹಾಕಬೇಕಂತಿಲ್ಲ, ಬಟ್ ನಾನು ಹಾಕಿದ್ದೀನಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಹಾಕ್ಬೋದು, ಇಲ್ಲದಿದ್ದರೆ ಬಿಡ್ಬೋದು. ಇವಾಗ ನೋಡಿ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಇವಾಗ ನಾವು ಇದಕ್ಕೆ ಮಜವಾದ ಒಗ್ಗರಣೆ ಮಾಡಿರೋದನ್ನು ಹಾಕೋಣ. ಇದು ಒಗ್ಗರಣೆ ಹಾಕಿದ್ಮೇಲಂತೂ ಈ ಡಿಶ್ಶು ಮೈ ಗಾಡ್ ತುಂಬ ಚೆನ್ನಾಗಿರುತ್ತೆ. ಉಡುಪಿ ಸ್ಟೈಲು, ಕೃಷ್ಣ ದೇವಸ್ಥಾನ ಸ್ಟೈಲ್ ಗುಳ್ಳ ಹುಡಿ ರೆಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಬೆಳಿನ ಮೊದಲಿಗಿಂದ ಕೊನೆ ತನಕ ನೋಡಿ. ಮುಂದಿನ ರೆಸಿಪಿಲಿ ಸಿಗೋಣ. ಎಲ್ಲರಿಗೆ ನಮಸ್ಕಾರ.